ನಮಸ್ಕಾರ. ಶಿವರಾತ್ರಿ ಹಬ್ಬದ ದಿನ ನಾನಂತೂ ಆಲ್ರೆಡಿ ನೀವು ನೋಡಿರ್ತೀರ. ನಾನು ಉರಕ್ಕಿ ತಂಬಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಉರಕ್ಕಿ ತಂಬಿಟ್ಟು ಮಾಡೋಕ್ಕೆ ಅಂದರೆ ನಾನು ಮಿಲ್ಲಲ್ಲಿ ಅದನ್ನೆಲ್ಲ ಬಿಡ್ಸೋಕ್ಕೆ ಹೋಗಲಿಲ್ಲ. ಮನೆಯಲ್ಲೇ ಜಸ್ಟ್ ಟ್ರೈ ಮಾಡೋಣ ಒಂದ್ಸಲಿ ಅಂತ ಹೋದ ವರ್ಷನೂ ಕೂಡ ಮಾಡಿದ್ದೆ ನಾನು. ಈ ವರ್ಷನೂ ಮಾಡೋಣ ಟ್ರೈನ ಅಂತ ಅಂದ್ಕೊಂಡು ಕಡಲೆ ಮತ್ತು ಹುರ್ಗಡಲೆ ಸ್ವಲ್ಪ ತರಿಯಾಗೋಗಿತ್ತು. ಹಾಗಾಗಿ ಎರಡನ್ನೂ ಮಿಕ್ಸ್ ಮಾಡಿಕೊಂಡು ಅಕ್ಕಿನೂ ಕೂಡ ರೆಡಿ ಮಾಡ್ಕೊಂಡಿದ್ದೆ. ತುಂಬ ಸಣ್ಣಕ್ಕೆ ಬರಬಾರ್ದು ಅಂತ ಹೇಳಿ. ಇದು ಬೆಸ್ಟ್ ಅಂತ ಅನಿಸಲ್ಲ ನನಗೆ, ಯಾಕಂದರೆ ಇದನ್ನು ಮಿಲ್ಲಲ್ಲಿ ಬಿಡಿಸೋದೇ ಬೆಸ್ಟು. ಮಿಲ್ಲಲ್ಲಿ ಬಿಡಿಸೋದ್ರಿಂದ ನಾವು ಏಲಕ್ಕಿ ಕಾಯಿ ಎಲ್ಲ ಹಾಕಿ ಅಂದರೆ ಹಿಟ್ಟು ಇದಕ್ಕೋಸ್ಕರನೇ ಮಾಡ್ತಾರೆ, ಉರಕ್ಕಿ ತಂಬಿಟ್ಗೋಸ್ಕರನೇ ಹಿಟ್ಟನ್ನು ಪ್ರಿಪೇರ್ ಮಾಡಿ ಮಾಡೋದು ಬೆಸ್ಟು. ಇದು ಯಾರು ತಿನ್ನಬೇಕು ಸಡನ್ನಾಗಿ ಬೇಕು ಅಂತ ಅಂದರೆ ಸಡನ್ನಾಗಿ ಮಾಡ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿದೆ ಇದು. ಆ್ಯಂಡ್ ಈ ರೆಸಿಪಿನ ನಾನು ಓದಿಯಾರೆ ಅಪ್ಲೋಡ್ ಮಾಡಿದ್ದೀನಿ, ನನ್ನ ಬ್ಲಾಗಲ್ಲಿದೆ, ಖಂಡಿತ ಮಿಸ್ ಮಾಡೋದಾರೆ ಖಂಡಿತ ನಾನು ಅದನ್ನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಲಿಂಕು. ಫುಲ್ಲು ನಾನು ಹೇಗೆ ಪ್ರಿಪೇರ್ ಮಾಡೋದು ಅಂತ ಕೂಡ ಹಾಕಿದ್ದೀನಿ ನೋಡಿ. ಆ್ಯಂಡ್ ಇದಕ್ಕೆ ಬೆಲ್ಲದ ಪಾಕ ಮಾಡ್ಕೋಬೇಕು, ಅದೇ ಮೇನು. ಏಕೆಂದರೆ ತುಂಬ ದಿನ ಸ್ಟೋರ್ ಮಾಡಿ ಇಟ್ಕೋಬೇಕು ಅಂದರೆ ಬೆಲ್ಲದ ಪಾಕನೇ ಮೇನು. ಪಾಕ ಹೇಗೆ ಮಾಡ್ಕೋಬೇಕು ಅನ್ನೋ ಡೀಟೇಲ್ಸ್ ಎಲ್ಲ ನಾನು ಹೋದ ವರ್ಷ ಬ್ಲಾಗಲ್ಲಿರುತ್ತೆ, ನೀವು ವಾಚ್ ಮಾಡ್ಕೋಬೋದು. ಆಮೇಲೆ ಉರಕ್ಕಿ ತಂಬಿಟ್ಟಂತೂ ಬ್ಯೂಟಿಫುಲ್ಲಾಗಿ ರೆಡಿ ಆಯಿತು. ಸ್ವಲ್ಪ ತರಿಯಾಗಿತ್ತು, ಅದು ಬಿಟ್ಟರೆ ಚೆನ್ನಾಗಿತ್ತು. ಟೇಸ್ಟ್ ವೈಸ್ ಗುಡ್. ಟೇಸ್ಟ್ ತುಂಬ ಅದೇ ಥರನೇ ಟೇಸ್ಟ್ ಕೊಡುತ್ತೆ, ಏನೂ ಚೇಂಜಸ್ ಇರೋಲ್ಲ. ಬಟ್ ಏನಂತಂದರೆ ಅದೇ ಎಕ್ಸ್ಪೆಷಲಿ ನಾವು ಬೇರೆ ಥರ ಮಾಡಿದ್ರು ಈ ಥರಕ್ಕೂ ಡಿಫ್ರೆನ್ಸ್ ಇದ್ದೇ ಇರುತ್ತೆ. ಸಡನ್ನಾಗಿ ಬೇಕು ತಿನ್ನಬೇಕು ಅನ್ಸಿದ್ರೆ ಮಾಡ್ಕೋಬೋದು. ಶಿವರಾತ್ರಿ ಹಿಂದಿನ ದಿನ ಪ್ರಿಪೇರ್ ಮಾಡ್ಕೊಂಡ್ರೆ ಬೆಸ್ಟ್ ಅಂತ ಅನಿಸುತ್ತೆ. ಹಬ್ಬದ ದಿನ ಸ್ವಲ್ಪ ಬ್ಯುಸಿ ಇರ್ತೀವಲ್ಲ, ಹಾಗಾಗಿ ನಾನು ಅವತ್ತೆಲ್ಲ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೆ. ಅದಾದಮೇಲೆ ನೆಕ್ಸ್ಟ್ ಮಾರನೇಗೂ ಕೂಡ ಮನೆಯೆಲ್ಲ ಕ್ಲೀನ್ ಮಾಡಿ, ಮನೆ ವಾಶ್ ಮಾಡಿ ನೀಟಾಗಿ ಎಲ್ಲ ರೆಡಿ ಮಾಡಿಕೊಂಡು, ದೇವ್ರ ಮನೆ ಸಾಮಾನು ಅಷ್ಟೇ ಬಿಫೋರ್ 1 ಡೇ ಮುಂಚೆನೇ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಬಿಡ್ತೀನಿ. ಸ್ನಾನ ಮಾಡಿದ ಬಂದ ತಕ್ಷಣ ಎಲ್ಲ ಕೂಡ ಅರೇಂಜ್ ಮಾಡಿ ಆಮೇಲೆ ಮತ್ತೆ ರೆಡಿಯಾಗಿ ಪೂಜೆ ಕೂತ್ಕೊಳ್ಳೋಕ್ಕೆ. ಇನ್ನು ಎಲ್ಲ ಹಿಂದಿನ ದಿನ ಸ್ವಲ್ಪ ಎಲ್ಲ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿರೋದ್ರಿಂದ ಸ್ವಲ್ಪ ನಮಗೆ ಈಸಿ ಆಗುತ್ತೆ. ಹಾಗೆ ಮುಂಚೆನೇ ಎಲ್ಲ ಮಾಡಿಟ್ಕೊಂಡ್ರೆ ಬೆಸ್ಟು. ಈ ಹಬ್ಬ ಅಂತಲ್ಲ, ಪ್ರತಿಯೊಂದು ಹಬ್ಬಕ್ಕೂ ಕೂಡ ನಾನು ಇದೇ ರೀತಿ ಮಾಡೋದು. ಮಗು ಇರೋ ಮನೆಯಲ್ಲಿ ಅಥವಾ ಕೆಲಸಕ್ಕೆ ಹೋಗೋರಿಗೆ ತುಂಬಾ ಯೂಸ್ ಆಗೋದು ಅಂದರೆ ಬಿಫೋರ್ ಎಲ್ಲ ಕೂಡ ರೆಡಿ ಮಾಡಿಕೊಂಡು ಮಾರ್ನಿಂಗ್ಗೆ ಪೂಜೆ ಮಾಡಿಬಿಡ್ತೀವಿ. ಇನ್ನು ಅದಾದಮೇಲೆ ಫ್ರೆಶ್ ಅಪ್ ಆಗಿದ್ವಿ. ನಾನು ಸ್ಯಾರಿ ಹಾಕ್ಕೊಂಡು ದೇವಸ್ಥಾನಕ್ಕೆ ಹೋಗೋಣ ಅಂತ ಸ್ಯಾರಿ ಹಾಕ್ಕೊಂಡು ಆಮೇಲೆ ನಂತರ ಅಭಿಷೇಕ ಮಾಡಿ ಪೂಜೆ ಮಾಡೋಣ ಅಂತ ಪೂಜೆ ಕೂತ್ಕೋತಾ ಇದ್ದೆ. ಅಷ್ಟರಲ್ಲಿ ಶಿವನಿಗೆ ಪೂಜೆ ಮಾಡಬೇಕು ಅಂತ ಅಂದರೆ ಬಹಳ ನನ್ನ ಪ್ರಕಾರ ಒಳ್ಳೆ ಮನಸ್ಸು, ಅದ್ರ ಜೊತೆಗೆ ಭಕ್ತಿ ಇದ್ದರೆ ಸಾಕು, ಶಿವ ಬೇಗ ಒಲಿತಾನೆ ಅನ್ನೋದು ಒಂದು ಪ್ರತೀತಿ ಇದೆ. ಯಾವ ದೇವರನ್ನು ಒಲಿಸ್ಕೊಳ್ಳೋಕ್ಕೆ ಬಹಳ ಕಷ್ಟ, ಆದರೆ ಶಿವನನ್ನು ಒಲಿಸ್ಕೊಳ್ಳೋದು ಬಹಳಷ್ಟು ಈಸಿ. ಏನಿಲ್ಲ, ಕರ್ಪೂರ ಗಂಧಕಡ್ಡಿ ಅಷ್ಟೇ ಅವನಿಗೆ ಪ್ರಿಯವಾದದ್ದು. ಇನ್ನು ಶಿವರಾತ್ರಿ ಯಾಕೆ ಆಚರಣೆ ಮಾಡ್ತೀವಿ, ಶಿವನ ಭಕ್ತರಾಗಿ ಶಿವರಾತ್ರಿ ಯಾಕೆ ಆಚರಣೆ ಮಾಡ್ತೀವಿ ಅಂತ ತಿಳ್ಕೊಳ್ಳೋದು ಬಹಳ ಮುಖ್ಯವಾಗಿರುತ್ತೆ. ಪುರಾಣದ ಪ್ರಕಾರ ಸಮುದ್ರ ಮಂಥನ ಆಗುವಂಥ ಸಮಯದಲ್ಲಿ ವಿಷ ಕೂಡ ಬರುತ್ತೆ, ನಿಮ್ಗೆಲ್ಲರಿಗೂ ಗೊತ್ತು. ಆ ವಿಷನ ಶಿವ ಕುಡಿದಿರ್ತಾರೆ. ಯಾರಿಗೂ ಏನೂ ತೊಂದರೆ ಆಗಬಾರ್ದು ಅಂತ ದೇವತೆಗಳಿಗೆ ನೀಡದೆ ಶಿವ ಒಬ್ಬರೇ ಆ ವಿಷವನ್ನು ಕುಡಿದಿದ್ದ ರಾತ್ರಿ ಆಗಿದ್ದರಿಂದ ಇದನ್ನು ಶಿವರಾತ್ರಿ ಅಂತ ಕೂಡ ಆಚರಣೆ ಮಾಡ್ತಾರೆ. ಅಷ್ಟೇ ಅಲ್ಲದೆ ಈ ದಿನ ಶಿವ ಪಾರ್ವತಿಯರ ಮದುವೆಯಾದ ದಿನ ಅಂತ ಹೇಳ್ತಾರೆ. ಆ ಮದುವೆಯಾದ ದಿನದಲ್ಲಿ ಇಡೀ ಬ್ರಹ್ಮಾಂಡವೇ ಅಂದರೆ ಇಡೀ ದೇವತೆಗಳೆಲ್ಲರೂ ಸಹ ಶಿವನ ಮದುವೆಯಲ್ಲಿ ಭಾಗವಹಿಸಲು ರಾತ್ರಿ ಪೂರ್ಣವಾಗಿ ಎಚ್ಚರವಾಗಿದ್ದರಿಂದ ಇದನ್ನು ಶಿವರಾತ್ರಿಯ ಜಾಗರಣೆ ಅಂತಲೂ ಕೂಡ ಕರೆಯಲಾಗುತ್ತೆ. ಈ ದಿನ ಗಂಗಾ ಮಾತೆಯು ಕೂಡ ಭೂಮಿಗೆ ಧರೆಗೆ ಬರುವಾಗ ಆ ರಭಸವನ್ನು ತಾಳಲಾರದೆ ಶಿವ ತನ್ನ ಜಡೆಮುರಿಯಲ್ಲಿ ಗಂಗೆಯನ್ನು ಇಟ್ಕೊಂಡಂತಹ ದಿನ. ಇದನ್ನು ಶಿವರಾತ್ರಿ ಅಂತ ಕೂಡ ಕರೀತಾರೆ. ಇಷ್ಟೆಲ್ಲ ಪ್ರಸಿದ್ಧಿ ಪಡೆಯುವಂಥ ಈ ದಿನದಂದು ಶಿವ ಬಹಳ ಬೇಗ ಒಲಿತಾನೆ. ನಿಮ್ಗೆ ಏನೆಲ್ಲ ಅಂದ್ಕೊಂಡ್ರೂ ಸಹ ಶಿವ ಹಸ್ತು ಅಂತಾರೆ. ಹಾಗಾಗಿ ಶ್ರದ್ಧೆ ಭಕ್ತಿಯಿಂದ ಶಿವನನ್ನು ಆರಾಧನೆ ಮಾಡಿ ನಿಮ್ಗೇನೆಲ್ಲ ಬೇಕು ಅನ್ನೋದನ್ನು ಈ ದಿನ ಪ್ರಾರ್ಥನೆ ಮಾಡಿ ಕೇಳ್ಕೋಬಹುದು. ಶಿವನ ಮೂರ್ತಿಗೆ ಬಹಳ ಪ್ರಿಯವಾದದ್ದು ಬಿಲ್ವಪತ್ರೆ. ಶಿವನಿಗೆ ಒಂದು ಬಿಲ್ವಪತ್ರೆ ಅರ್ಪಿಸಿದ್ರು ಹೂವನ್ನೇ ಹಾಕಬೇಕು ಅಥವಾ ಅದ್ಧೂರಿಯಾಗಿ ಅಲಂಕಾರನೇ ಮಾಡಬೇಕು ಅಂತ ಏನೂ ಕೇಳಲ್ಲ ಶಿವ ಸರಳ ಪ್ರಿಯ. ಅದ್ರ ಜೊತೆ ಬಿಲ್ವಪತ್ರೆ ಇಟ್ಟು ನಿಮ್ಮ ಮನಸ್ಸಲ್ಲಿ ಏನೇ ಅಂದ್ಕೊಂಡ್ರು ಅದನ್ನು ಶಿವ ತುಂಬ ಬೇಗನೆ ನಿಮಗೆ ಅನುಗ್ರಹಿಸ್ತಾನೆ ಅಂತ ಹೇಳ್ಬೋದು. ನಾವು ಕೂಡ ಬಿಲ್ವಪತ್ರೆನ ಅರ್ಪಿಸಿ ಶಿವನಿಗೆ ಮೂರ್ತಿಗೆ ಗಂಧ ಎಲ್ಲ ಹಾಕಿ ಕುಂಕುಮ ಎಲ್ಲ ಹಾಕಿ ಪೂಜೆನ ಮಾಡಿದ್ವಿ.
ಆದಮೇಲೆ ಪಾಪ ದೇವಸ್ಥಾನಕ್ಕೆ ಹೋಗೋಣ ಅಂತಂದರೆ ಮುದ್ದು ಟೆರೇಸ್ ಪಕ್ಕ ಬಂದುಬಿಟ್ಟ. ಸೊ ಪಕ್ಕದಲ್ಲಿ ಟೆರೇಸ್ ಇದೆ, ಅಲ್ಲಿ ಹೋಗಿ ಸ್ವಲ್ಪ ಹೊತ್ತು ಆಟ ಆಡ್ತಿದ್ದ. ಅವನ್ನ ಕರ್ಕೊಂಬಂದು ಮತ್ತು ಪೂಜೆ ಎಲ್ಲ ಮಾಡ್ತಾಯಿದ್ದೆ ನೋಡಿ, ಪೂಜೆ ಮಾಡ್ತಾಯಿದ್ದೆ ಒಂದು ಪಕ್ಕದ ಟೆರೇಸ್ ಹೋಗಿದ್ದ. ಸೊ ಆಮೇಲೆ ದೇವಸ್ಥಾನಕ್ಕೆ ಹೊರಟ್ವಿ. ಸಂಜೆ 6 ಗಂಟೆಗೆ ಆಗಿತ್ತು ದೇವಸ್ಥಾನಕ್ಕೆ ಹೊರಡೋ ಅಷ್ಟರಲ್ಲಿ. ಹಾಗೆ ಅದು ಬೇಡಪ್ಪ ಅಂತಂದು ತುಂಬ ಚೆನ್ನಾಗಿ ಇವಾಗ ತುಂಬ ಚೆನ್ನಾಗಿ ಗೊತ್ತಾಗ್ತಾಯಿದೆ. ಸೊ ಪೂಜೆ ಕೂಡ ಮಾಡಿಸಿದ್ವಿ. ಅದೆಲ್ಲ ನಾವೇ ಅಭ್ಯಾಸ ಮಾಡಿಸ್ಬೇಕು ಮಕ್ಕಳಿಗೆ, ಅದು ಅವ್ರಿಗೆ ಹಾಗೇ ಬೆಳೀತಾ ಬಂದುಬಿಡುತ್ತೆ. ಇನ್ನು ಸ್ವಲ್ಪ ಹೊತ್ತು ಅಲ್ಲಿ ನಿಂತ್ಕೊಂಡು ಪ್ರಾರ್ಥನೆ ಕೂಡ ಮಾಡ್ದೆ. ಅದಾದಮೇಲೆ ನಾವು ತೀರ್ಥ ಕೊಟ್ಟರೆ ಅದನ್ನು ಕುಡಿದ್ಮೇಲೆ ಸ್ವಲ್ಪ ಹೊತ್ತು ಕೂತಿದ್ದು. ಆಮೇಲೆ ನಾವು ದೇವಸ್ಥಾನಕ್ಕೆ ಅಂತ ಹೊರಟ್ವಿ. ನಾವು ಹೋಗಿದ್ದು ಭೂಮಿಸಿದ್ದೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ. ಇದು ಕೂಡ ಸಂತೆಗಸ್ಲೆಗೆರೆಯಲ್ಲೇ ಇದೆ. ಇಲ್ಲಿ ಬಹಳಷ್ಟು ಜನ ಇದ್ದರು. ಸೊ ಸಂಜೆ ಪೂಜೆ ಆಗಿದ್ದರಿಂದ ಮಹಾಮಂಗಳಾರತಿ ಇನ್ನೂ ಆಗಿರಲಿಲ್ಲ, ಹಾಗಾಗಿ ತುಂಬ ಜನ ಕಾಯ್ತಾಯಿದ್ರು. ನಾವು ಹೋಗಿ ಒಂದು 20 ನಿಮಿಷ ಆದಮೇಲೆ ಬಸವ ಕೂಡ ಆಚೆ ಬಂತು. ಬಸವ ನೋಡಿ ಖುಷಿ ಆಯಿತು. ಸೊ ಫಸ್ಟು ಬಸವನಿಗೆ ಹೋಗಿ ಪೂಜೆ ಆದಮೇಲೆ ಅಲ್ಲಿ ಮಹಾಮಂಗಳಾರತಿ ಆಗುತ್ತೆ. ಸೊ ಮಹಾಮಂಗಳಾರತಿ ಆದಮೇಲೆ ಸೊ ಒಳಗಡೆ ಹೋಗಿ ಶಿವನ ದರ್ಶನ ಮಾಡಿ ಅಲ್ಲಿಂದ ನಾವು ಬಂದ್ವಿ. ಬಹಳ ಚೆನ್ನಾಗಿತ್ತು. ಬಟ್ ಅವತ್ತು ತುಂಬ ಜನ ಜಾಸ್ತಿ ನೋಡೋಕ್ಕಾಗಿರಲಿಲ್ಲ. ಬಟ್ ಇವತ್ತು ಶಿವನ ನೋಡಿ ಬಹಳಷ್ಟು ಖುಷಿ ಆಯಿತು. ಸೊ ನೀವು ಯಾರಾದರೂ ಮಂಡ್ಯದವರಾಗಿದ್ದರೆ ಖಂಡಿತವಾಗ್ಲೂ ಭೇಟಿ ಮಾಡಿ. ತುಂಬ ಚೆನ್ನಾಗಿದೆ ದೇವಸ್ಥಾನ, ಪರ್ಸ್ನಲಿ ತುಂಬ ಚೆನ್ನಾಗಿದೆ. ಪಾಸಿಟಿವ್ ಎನರ್ಜಿ ಸಿಗುತ್ತೆ ನಿಮಗೆಲ್ಲ ಹೋದ್ಮೇಲೆ. ಹಾಗೆ ಅಲ್ಲೇ ಇದ್ದಂತಹ ಕರ್ಪೂರ ಗಂಧ ಕಡ್ಡಿಯಲ್ಲಿ ಹಚ್ಚಿ ದೇವರಿಗೆ ಪೂಜೆ ಮಾಡಿ ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ ಕೂಡ. ಯಾಕೆಂದರೆ ಪಾಸಿಟಿವ್ ಎನರ್ಜಿ ಇರೋ ಕಡೆ ಸ್ವಲ್ಪ ಹೊತ್ತು ಕೂತರೆ ಏನೂ ಆಗೋಲ್ಲ. ಅದಾದಮೇಲೆ ಬಂದು ನೋಡ್ತೀವಿ ಪ್ರಸಾದಕ್ಕೆ ತುಂಬಾ ಕ್ಯೂ ಇತ್ತು. ಸೊ ಪ್ರಸಾದನ ಹಾಗೂ ಇದು ಪಾಪು ಇದೆ ಅಂತ ಹೇಳಿ ಸ್ವಲ್ಪ ಅವರು ಪ್ರಸಾದ ಸ್ವಲ್ಪ ಬೇಗನೆ ಕೊಟ್ಟರು ನಮಗೆ. ಹಾಗೆ ಅಲ್ಲೇ ಕೂತ್ಕೊಂಡು ತಿಂದ್ಕೊಂಡು ಆಮೇಲೆ ನಾವು ಮನೆ ಕಡೆ ಹೊರಟು. ಇನ್ನು ಅಲ್ಲಿಂದ ಬಂದು ಮನೆಯಲ್ಲಿ ಸೊ ರಾತ್ರಿ ಊಟಕ್ಕೆ ಏನಾದರೂ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ. ಹಾಗೆ ಮುದ್ದನ ಅಷ್ಟು ತುಂಬ ಹೊತ್ತಾಗಿತ್ತು. ತುಂಬ ಹೊತ್ತಾದಮೇಲೆ ನಾವು ಬಂದಿದ್ವಿ, ಲೇಟ್ ಆಗಿಬಿಟ್ಟಿತ್ತು. ಸೊ ಆಮೇಲೆ ಪುರಿ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ. ಸೊ ಪುರಿ ಮಾಡ್ಕೊಳ್ಳೋಕ್ಕೆ ಫಸ್ಟ್ ಒಂದು ಕಾಫಿ ಕುಡಿದ್ಬಿಡೋಣ ಇಬ್ಬರೂ ಅಂತ. ಸೊ ಸಂಜೆ ಹೋಗೋದ್ರಿಂದ ಕಾಫಿ ಎಲ್ಲ ತೊಗೊಂಡಿಲ್ಲ. ಸೊ ಪ್ರಸಾದ ತಿಂದಿದ್ವಿ. ಆಮೇಲೆ ಪುರಿ ಮಾಡಿ ರಾತ್ರಿ ಊಟಕ್ಕೆ ಮಾಡೋಷ್ಟರಲ್ಲಿ 10:30 ಆಗಿತ್ತು. ಪಾಪಗೆ ಊಟ ಮಾಡಿಸಿ ನಾವು ಊಟ ಮಾಡಿ ಎಲ್ಲ ಮಾಡೋಷ್ಟರಲ್ಲಿ. ಆ್ಯಂಡ್ ಪುರಿ ಕೂಡ ಅಷ್ಟೇ ತುಂಬ ಚೆನ್ನಾಗಾಯಿತು. ಶಿವರಾತ್ರಿ ಹಬ್ಬದ ದಿನ ಪುರಿ ತಿಂದಿದ್ವಿ ಅಂತ ನೆನಪಿರಲಿ ಅಂತ ಅನ್ಕೊಂಡು. ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಹೆಚ್ಚಿನ ಅಪ್ಡೇಟ್ ಬೇಕು ಅಂದರೆ ಇನ್ಸ್ಟಾಗ್ರಾಮ್ಸ್ ಕೂಡ ಇದೆ, ಫಾಲೋ ಮಾಡಿ. ನಾವು ಊಟ ಮುಗಿಸಿ ರಾತ್ರಿ ನಿದ್ದೆ ಮಾಡ್ತೀವಿ. ಥ್ಯಾಂಕ್ ಯು, ಬಾಯ್.